ನಿಮ್ಮ ಮೊದಲನೇ ಪ್ರಶ್ನೆ, ಜೇನುನೊಣ ಕಚ್ಚಿದ ತಕ್ಷಣ ಏನು ಮಾಡಬೇಕು? ಸರಿಪತ್ರ ಆಪ್ಷನ್ ಸಿ, ಮುಳ್ಳನ್ನ ತೆಗೆಯಬೇಕು. ಜೇನುನೊಣ ಕಚ್ಚಿದ ತಕ್ಷಣ ಮುಳ್ಳನ್ನ ತೆಗೆಯಬೇಕು. ನಿಮ್ಮ ಮುಂದಿನ ಪ್ರಶ್ನೆ, ಭಾರತವು ಪಾಕಿಸ್ತಾನಕ್ಕಿಂತ ಸುಮಾರು ಎಷ್ಟು ಪಟ್ಟು ದೊಡ್ಡದಾಗಿದೆ? ಸರಿಪತ್ರ ಆಪ್ಷನ್ ಸಿ, 4 ಪಟ್ಟು. ಭಾರತವು ಪಾಕಿಸ್ತಾನಕ್ಕಿಂತ 4 ಪಟ್ಟು ದೊಡ್ಡದಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ನೆಲದ ಮೇಲೆ ಮಲಗುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಸರಿಪತ್ರ ಆಪ್ಷನ್ ಸಿ, ಬೆನ್ನು ನೋವು. ನೆಲದ ಮೇಲೆ ಮಲಗುವುದರಿಂದ ಬೆನ್ನು ನೋವು ವಾಸಿಯಾಗುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಬಾಲ್ಯದಲ್ಲಿ ಹನುಮಂತನು ಯಾವುದನ್ನ ಹಣ್ಣೆಂದು ಭಾವಿಸಿ ನುಂಗಲು ಹೊರಟನು? ಸರಿಪತ್ರ ಆಪ್ಷನ್ ಬಿ, ಸೂರ್ಯ. ಬಾಲ್ಯದಲ್ಲಿ ಹನುಮಂತನು ಸೂರ್ಯನನ್ನ ಹಣ್ಣೆಂದು ಭಾವಿಸಿ ನುಂಗಲು ಹೊರಟಿದ್ದನು. ನಿಮ್ಮ ಮುಂದಿನ ಪ್ರಶ್ನೆ, ಜಗತ್ತಿನ ಅತ್ಯಂತ ಚಿಕ್ಕ ನದಿಯಾಗಿ ಗುರುತಿಸಲ್ಪಟ್ಟಿರುವ ನದಿ ಯಾವುದು? ಸರಿಪತ್ರ ಆಪ್ಷನ್ ಸಿ, ರೋ ನದಿ. ಜಗತ್ತಿನ ಅತ್ಯಂತ ಚಿಕ್ಕ ನದಿಯಾಗಿ ಗುರುತಿಸಲ್ಪಟ್ಟಿರುವ ನದಿ ರೋ ನದಿ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದಲ್ಲಿ ನೀರಿನ ಬಳಕೆಯಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯ ಯಾವುದು? ಸರಿಪತ್ರ ಆಪ್ಷನ್ ಡಿ, ಮಹಾರಾಷ್ಟ್ರ. ಅತಿ ಹೆಚ್ಚು ನೀರನ್ನು ಬಳಸುವ ರಾಜ್ಯ ಮಹಾರಾಷ್ಟ್ರ. ನಿಮ್ಮ ಮುಂದಿನ ಪ್ರಶ್ನೆ, ಅತಿಯಾಗಿ ಸೇವಿಸಿದರೆ ಮೂಳೆಗಳ ಮೇಲೆ ಕೆಟ್ಟ ಪರಿಣಾಮ ಬೀರುವ ಪದಾರ್ಥ ಯಾವುದು? ಸರಿಪತ್ರ ಆಪ್ಷನ್ ಸಿ, ಉಪ್ಪು. ಉಪ್ಪನ್ನ ಅತಿಯಾಗಿ ಸೇವಿಸಿದರೆ ಮೂಳೆಗಳ ಮೇಲೆ ಪರಿಣಾಮ ಬೀರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಅವರ ಮೊದಲ ಉದ್ಯೋಗ ಯಾವ ಕ್ಷೇತ್ರದಲ್ಲಿತ್ತು? ಸರಿಪತ್ರ ಆಪ್ಷನ್ ಬಿ, ಬ್ಯಾಂಕ್. ಅಂಬೇಡ್ಕರ್ ಅವರ ಮೊದಲ ಉದ್ಯೋಗ ಬ್ಯಾಂಕ್ ಕ್ಷೇತ್ರದಲ್ಲಿ ಇತ್ತು. ನಿಮ್ಮ ಮುಂದಿನ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಶಿಕ್ಷಣವನ್ನ ಯಾವ ರೂಪದಲ್ಲಿ ನೋಡಿದರು? ಸರಿಪತ್ರ ಆಪ್ಷನ್ ಬಿ, ಶಸ್ತ್ರ. ಡಾಕ್ಟರ್ ಅಂಬೇಡ್ಕರ್ ಶಿಕ್ಷಣವನ್ನ ಶಸ್ತ್ರ ರೂಪದಲ್ಲಿ ನೋಡಿದರು. ನಿಮ್ಮ ಮುಂದಿನ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಕೆಲಸ ಮಾಡಿದ ಸಂಸ್ಥೆ ಯಾವುದು? ಸರಿಪತ್ರ ಆಪ್ಷನ್ ಸಿ, ಬರೋಡಾ ಬ್ಯಾಂಕ್. ಡಾಕ್ಟರ್ ಅಂಬೇಡ್ಕರ್ ಅವರು ಕೆಲಸ ಮಾಡಿದ ಸಂಸ್ಥೆ ಬರೋಡಾ ಬ್ಯಾಂಕ್. ನಿಮ್ಮ ಮುಂದಿನ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ವಿದ್ಯಾರ್ಥಿ ವೇತನ ನೀಡಿದ ಮಹಾರಾಜ ಯಾರು? ಸರಿಪತ್ರ ಆಪ್ಷನ್ ಸಿ, ಗಾಯಕ್ವಾಡ್. ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ವಿದ್ಯಾರ್ಥಿ ವೇತನವನ್ನು ನೀಡಿದ ಮಹಾರಾಜ ಗಾಯಕ್ವಾಡ್. ಡಾಕ್ಟರ್ ಅಂಬೇಡ್ಕರ್ ಅವರ ತಂದೆ ಮಕ್ಕಳಿಗೆ ಕಲಿಸಿದ ಪ್ರಮುಖ ಮೌಲ್ಯ ಯಾವುದು? ಸರಿಪತ್ರ ಆಪ್ಷನ್ ಬಿ, ಶಿಸ್ತು. ಡಾಕ್ಟರ್ ಅಂಬೇಡ್ಕರ್ ಅವರ ತಂದೆ ಮಕ್ಕಳಿಗೆ ಕಲಿಸಿದ ಪ್ರಮುಖ ಮೌಲ್ಯ ಶಿಸ್ತು. ಬಾಲ್ಯದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ನೀರು ಕುಡಿಯಲು ನಿರಾಕರಿಸಲ್ಪಟ್ಟ ಪ್ರಮುಖ ಕಾರಣ ಏನು? ಸರಿಪತ್ರ ಆಪ್ಷನ್ ಬಿ, ಜಾತಿ. ಬಾಲ್ಯದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ನೀರು ಕುಡಿಯಲು ಕೊಡದ ಪ್ರಮುಖ ಕಾರಣ ಜಾತಿ. ನಿಮ್ಮ ಮುಂದಿನ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಅವರ ತಾಯಿ ಯಾವ ಗುಣಕ್ಕಾಗಿ ನೆನಪಾಗುತ್ತಾರೆ? ಸರಿಪತ್ರ ಆಪ್ಷನ್ ಸಿ, ಸಹನೆ. ಡಾಕ್ಟರ್ ಅಂಬೇಡ್ಕರ್ ಅವರ ತಾಯಿ ಸಹನೆ ಗುಣಕ್ಕಾಗಿ ನೆನಪಾಗುತ್ತಾರೆ. ನಿಮ್ಮ ಮುಂದಿನ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಅವರ ಕುಟುಂಬದ ಹೋರಾಟದ ಪ್ರಮುಖ ಕಾರಣ ಏನು? ಆಪ್ಷನ್ಸ್ ಎ, ಬಡತನ. ಬಿ, ಶಿಕ್ಷಣದ ಕೊರತೆ. ಸಿ, ಜಾತಿ. ಡಿ, ಉದ್ಯೋಗ. ಸರಿಪತ್ರ ಆಪ್ಷನ್ ಸಿ, ಜಾತಿ. ಡಾಕ್ಟರ್ ಅಂಬೇಡ್ಕರ್ ಅವರ ಕುಟುಂಬದ ಹೋರಾಟದ ಪ್ರಮುಖ ಕಾರಣ ಜಾತಿ. ನಿಮ್ಮ ಮುಂದಿನ ಪ್ರಶ್ನೆ, ಡಾಕ್ಟರ್ ಅಂಬೇಡ್ಕರ್ ಅವರ ಕುಟುಂಬದ ಮುಂದಿನ ಪೀಳಿಗೆ ಯಾವ ಕ್ಷೇತ್ರದಲ್ಲಿ ಮುಂದುವರಿಯಿತು? ಆಪ್ಷನ್ಸ್ ಎ, ವೈದ್ಯಕೀಯ. ಬಿ, ಶಿಕ್ಷಣ. ಸಿ, ರಾಜಕೀಯ. ಡಿ, ಕಾನೂನು. ಸರಿಪತ್ರ ಆಪ್ಷನ್ ಸಿ, ರಾಜಕೀಯ. ಡಾಕ್ಟರ್ ಅಂಬೇಡ್ಕರ್ ಅವರ ಕುಟುಂಬ ಮುಂದಿನ ಪೀಳಿಗೆ ರಾಜಕೀಯ ಕ್ಷೇತ್ರದಲ್ಲಿ ಮುಂದುವರಿಯಿತು. ನಿಮ್ಮ ಮುಂದಿನ ಪ್ರಶ್ನೆ, ಸೀಮೆ ಬದನೆಕಾಯಿ ಯಾವ ರೋಗಕ್ಕೆ ಸಂಬಂಧಿಸಿದ ಆರೋಗ್ಯಕರ ಆಹಾರ ಎಂದು ಪರಿಗಣಿಸಲಾಗಿದೆ? ಆಪ್ಷನ್ಸ್ ಎ, ಜ್ವರ. ಬಿ, ಮಧುಮೇಹ. ಸಿ, ಕಾಮಾಲೆ. ಡಿ, ಅಸ್ತಮಾ.
ಸರಿಪುತ್ರ ಆಪ್ಷನ್ ಬಿ ಮಧುಮೇಹ. ಸೀಮೆ ಬದನೆಕಾಯಿ ಮಧುಮೇಹ ರೋಗಕ್ಕೆ ಸಂಬಂಧಿಸಿದ ಆರೋಗ್ಯಕರ ಆಹಾರ ಎಂದು ಪರಿಗಣಿಸಲಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ ಸಕ್ಕರೆ ನಾಡು ಎಂದು ಯಾವ ಜಿಲ್ಲೆಯನ್ನ ಕರೆಯುತ್ತಾರೆ? ಆಪ್ಷನ್ಸ್ ಎ ಮೈಸೂರು, ಬಿ ಬೆಳಗಾವಿ, ಸಿ ಮಂಡ್ಯ, ಡಿ ಶಿವಮೊಗ್ಗ. ಸರಿಪುತ್ರ ಆಪ್ಷನ್ ಸಿ ಮಂಡ್ಯ. ಸಕ್ಕರೆ ನಾಡು ಎಂದು ಮಂಡ್ಯ ಜಿಲ್ಲೆಯನ್ನ ಕರೆಯುತ್ತಾರೆ. ನಿಮ್ಮ ಮುಂದಿನ ಪ್ರಶ್ನೆ ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಚಿತ್ರ ಯಾವುದು? ಆಪ್ಷನ್ಸ್ ಎ ಸತ್ಯ ಹರಿಶ್ಚಂದ್ರ, ಬಿ ಬೇಡರ ಕಣ್ಣಪ್ಪ, ಸಿ ಕಸ್ತೂರಿ ನಿವಾಸ, ಡಿ ನಾಗರಹಾವು. ಸರಿಪುತ್ರ ಆಪ್ಷನ್ ಬಿ ಬೇಡರ ಕಣ್ಣಪ್ಪ. ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಚಿತ್ರ ಬೇಡರ ಕಣ್ಣಪ್ಪ. ನಿಮ್ಮ ಮುಂದಿನ ಪ್ರಶ್ನೆ ಯಾವ ಹಣ್ಣನ್ನ ಸಿಪ್ಪೆ ತೆಗೆಯದೆ ಸುಲಭವಾಗಿ ತಿನ್ನಬಹುದು? ಆಪ್ಷನ್ಸ್ ಎ ಸೇಬು, ಬಿ ಬಾಳೆಹಣ್ಣು, ಸಿ ಕಿತ್ತಳೆ, ಡಿ ಮಾವು. ಸರಿಪುತ್ರ ಆಪ್ಷನ್ ಎ ಸೇಬು. ಸೇಬು ಹಣ್ಣನ್ನ ಸಿಪ್ಪೆಯನ್ನ ತೆಗೆಯದೆ ಸುಲಭವಾಗಿ ತಿನ್ನಬಹುದು. ನಿಮ್ಮ ಮುಂದಿನ ಪ್ರಶ್ನೆ ಯಾವ ಜೀವಿಯು ತನ್ನ ಚರ್ಮದ ಮೂಲಕ ಉಸಿರಾಡುತ್ತದೆ? ಆಪ್ಷನ್ಸ್ ಎ ಹಾವು, ಬಿ ಮೀನು, ಸಿ ಕಪ್ಪೆ, ಡಿ ಹಲ್ಲಿ. ಸರಿಪುತ್ರ ಆಪ್ಷನ್ ಸಿ ಕಪ್ಪೆ. ಕಪ್ಪೆಯು ತನ್ನ ಚರ್ಮದ ಮೂಲಕ ಉಸಿರಾಡುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ ಭಾರತದಲ್ಲಿ ಮೊದಲ ಟ್ಯಾಕ್ಸಿ ಸೇವೆಯನ್ನ ಯಾವ ನಗರದಲ್ಲಿ ಪ್ರಾರಂಭಿಸಲಾಯಿತು? ಆಪ್ಷನ್ಸ್ ಎ ದೆಹಲಿ, ಬಿ ಚೆನ್ನೈ, ಸಿ ಕಲ್ಕತ್ತಾ, ಡಿ ಮುಂಬೈ. ಸರಿಪುತ್ರ ಆಪ್ಷನ್ ಡಿ ಮುಂಬೈ. ಭಾರತದಲ್ಲಿ ಟ್ಯಾಕ್ಸಿ ಸೇವೆಯನ್ನ ಮುಂಬೈ ನಗರದಲ್ಲಿ ಪ್ರಾರಂಭಿಸಲಾಯಿತು. ನಿಮ್ಮ ಮುಂದಿನ ಪ್ರಶ್ನೆ ದ್ರಾಕ್ಷಿ ಹಣ್ಣಿನಲ್ಲಿ ಯಾವ ವಿಟಮಿನ್ ಹೆಚ್ಚು ಕಂಡು ಬರುತ್ತದೆ? ಆಪ್ಷನ್ಸ್ ಎ ವಿಟಮಿನ್ ಎ, ಬಿ ವಿಟಮಿನ್ ಬಿ12, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಡಿ. ಸರಿಪುತ್ರ ಆಪ್ಷನ್ ಸಿ ವಿಟಮಿನ್ ಸಿ. ದ್ರಾಕ್ಷಿ ಹಣ್ಣಿನಲ್ಲಿ ವಿಟಮಿನ್ ಸಿ ಹೆಚ್ಚು ಕಂಡುಬರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ ವಿಶ್ವದ ಅತ್ಯಂತ ಸುರಕ್ಷಿತ ದೇಶ ಎಂದು ಯಾವ ದೇಶವು ಹೆಚ್ಚಾಗಿ ಗುರುತಿಸಲ್ಪಡುತ್ತದೆ? ಆಪ್ಷನ್ಸ್ ಎ ಸ್ವಿಟ್ಜರ್ಲ್ಯಾಂಡ್, ಬಿ ನಾರ್ವೆ, ಸಿ ಐಸ್ಲ್ಯಾಂಡ್, ಡಿ ಫಿನ್ಲ್ಯಾಂಡ್. ಸರಿಪುತ್ರ ಆಪ್ಷನ್ ಸಿ ಐಸ್ಲ್ಯಾಂಡ್. ವಿಶ್ವದ ಅತ್ಯಂತ ಸುರಕ್ಷಿತ ದೇಶ ಎಂದು ಐಸ್ಲ್ಯಾಂಡ್ ದೇಶವೆಂದು ಕರೀತಾರೆ. ನಿಮ್ಮ ಮುಂದಿನ ಪ್ರಶ್ನೆ ಯಾವ ಸೊಪ್ಪು ವಿಟಮಿನ್ಗಳು ಮತ್ತು ಖನಿಜಾಂಶಗಳಿಂದ ಸಮೃದ್ಧವಾಗಿದೆ? ಆಪ್ಷನ್ಸ್ ಎ ಕೊತ್ತಂಬರಿ ಸೊಪ್ಪು, ಬಿ ಪಾಲಕ್ ಸೊಪ್ಪು, ಸಿ ಪುದೀನ, ಡಿ ಮೆಂತ್ಯ ಸೊಪ್ಪು. ಸರಿಪುತ್ರ ಆಪ್ಷನ್ ಬಿ ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪು ವಿಟಮಿನ್ಗಳು ಮತ್ತು ಖನಿಜಾಂಶಗಳಿಂದ ಸಮೃದ್ಧವಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ ರಾವಣನ ಪ್ರಸಿದ್ಧ ಮಗನ ಹೆಸರು ಯಾವುದು? ಆಪ್ಷನ್ಸ್ ಎ ಕುಂಭಕರ್ಣ, ಬಿ ವಿಭೀಷಣ, ಸಿ ಇಂದ್ರಜಿತ್, ಡಿ ಅಕ್ಷಯ ಕುಮಾರ. ಸರಿಪುತ್ರ ಆಪ್ಷನ್ ಬಿ ವಿಭೀಷಣ. ರಾವಣನ ಪ್ರಸಿದ್ಧ ಮಗನ ಹೆಸರು ವಿಭೀಷಣ. ನಿಮ್ಮ ಮುಂದಿನ ಪ್ರಶ್ನೆ ಯಾವ ನದಿಯನ್ನ ಸೂರ್ಯಪುತ್ರಿ ಎಂದು ಕರೆಯುತ್ತಾರೆ? ಆಪ್ಷನ್ಸ್ ಎ ಗಂಗಾ, ಬಿ ಯಮುನಾ, ಸಿ ತಪತಿ, ಡಿ ಗೋದಾವರಿ. ಸರಿಪುತ್ರ ಆಪ್ಷನ್ ಸಿ ತಪತಿ. ತಪತಿ ನದಿಯನ್ನ ಸೂರ್ಯಪುತ್ರಿ ಎಂದು ಕರೆಯುತ್ತಾರೆ. ನಿಮ್ಮ ಮುಂದಿನ ಪ್ರಶ್ನೆ ಯಾವ ಪ್ರಾಣಿಯು ಸಾಮಾನ್ಯವಾಗಿ ಧ್ವನಿ ಮಾಡುವುದು ಬಹಳ ಅಪರೂಪ? ಆಪ್ಷನ್ಸ್ ಎ ಆನೆ, ಬಿ ಸಿಂಹ, ಸಿ ಜಿರಾಫೆ, ಡಿ ಕುದುರೆ. ಸರಿಪುತ್ರ ಆಪ್ಷನ್ ಸಿ ಜಿರಾಫೆ. ಜಿರಾಫೆಯು ಸಾಮಾನ್ಯವಾಗಿ ಕೂಗುವುದು ಬಹಳ ಅಪರೂಪ. ನಿಮ್ಮ ಮುಂದಿನ ಪ್ರಶ್ನೆ ಬಿಳಿ ಚಿನ್ನ ಎಂದು ಯಾವುದನ್ನು ಕರೀತಾರೆ? ಆಪ್ಷನ್ಸ್ ಎ ಹತ್ತಿ, ಬಿ ಅಕ್ಕಿ, ಸಿ ಉಪ್ಪು, ಡಿ ಸಕ್ಕರೆ. ಸರಿಪುತ್ರ ಆಪ್ಷನ್ ಎ ಹತ್ತಿ. ಬಿಳಿ ಚಿನ್ನವೆಂದು ಹತ್ತಿಯನ್ನ ಕರೆಯುತ್ತಾರೆ. ನಿಮ್ಮ ಕೊನೆಯ ಪ್ರಶ್ನೆ ಯಾವ ಪ್ರಾಣಿಗೆ ತನ್ನ ತಲೆಯನ್ನ ಮೇಲಕ್ಕೆತ್ತಿ ನೇರವಾಗಿ ಆಕಾಶವನ್ನ ನೋಡುವುದು ಕಷ್ಟ? ಆಪ್ಷನ್ಸ್ ಎ ಹಸು, ಬಿ ನಾಯಿ, ಸಿ ಹಂದಿ, ಡಿ ಮೇಕೆ. ಸರಿಪುತ್ರ ಆಪ್ಷನ್ ಸಿ ಹಂದಿ. ಹಂದಿಯು ತನ್ನ ತಲೆಯನ್ನ ಮೇಲಕ್ಕೆತ್ತಿ ನೇರವಾಗಿ ಆಕಾಶವನ್ನ ನೋಡುವುದು ಕಷ್ಟವಾಗಿದೆ.